ಪತ್ನಿಯರನ್ನ ಒಟ್ಟಿಗೆ ಪ್ರೆಗ್ನೆಂಟ್ ಮಾಡಿದ್ದ ಯೂಟ್ಯೂಬರ್ ಅರ್ಮಾನ್ಗೆ ಕಾನೂನು ಸಂಕಷ್ಟ, ಸಮನ್ಸ್ ಜಾರಿ. ಎಸ್, ಪ್ರಸಿದ್ಧ ಯೂಟ್ಯೂಬರ್ ಬಿಗ್ ಬಾಸ್ ಖ್ಯಾತಿಯ ಅರ್ಮಾನ್ ಮಲಿಕ್ ಕೆಲ ವರ್ಷಗಳಿಂದ ಬಹಳ ಸುದ್ದಿಯಲ್ಲಿ ಇದ್ದಾರೆ. ತಮ್ಮ ಇಬ್ಬರು ಪತ್ನಿಯರನ್ನ ಒಟ್ಟಿಗೆ ಗರ್ಭಿಣಿ ಮಾಡಿ ಸುದ್ದಿ ಆದವರು ಅರ್ಮಾನ್. ತಮ್ಮ ಪತ್ನಿಯರ ನಡುವೆ ಜಗಳ ಮಾಡಿಸುವ ನಾಟಕ ಆಡಿಸಿ ಅದನ್ನ ನಿಜ ಅನ್ನುವಂತೆ ಬಿಂಬಿಸಿ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ವ್ಯೂಸ್ಗಳನ್ನ ಪಡೆದುಕೊಳ್ಳುವುದರಲ್ಲಿ ಇವರು ನಿಸ್ಸೀಮರಾಗಿದ್ರು. ಹೌದು, ಅವರ ಇತಿಹಾಸ ಕೂಡ ಕುತೂಹಲಕಾರಿಯಾಗಿದೆ. ಅದೇನು ಅಂತಂದ್ರೆ, ಅಸಲಿಗೆ ಗಾಯಕ ಅರ್ಮಾನ್ ಮಾಲಿಕ್ ಮೂಲತಃ ಹಿಂದೂ ವ್ಯಕ್ತಿ. ಇವರ ಹೆಸರು ಸಂದೀಪ್ ಅಂತ. ಆದ್ರೆ ಮೊದಲ ಹೆಂಡತಿ ಇರುವಾಗಲೇ ಇನ್ನೊಂದು ಮದುವೆ ಆದ್ರು. ಹಿಂದೂ ಸಂಪ್ರದಾಯದಲ್ಲಿ 2 ಮದುವೆಗೆ ಅವಕಾಶ ಇಲ್ಲದ ಕಾರಣ ಇಸ್ಲಾಂಗೆ ಮತಾಂತರಗೊಂಡ್ರು. ಈಗ ಅವರು ಕಾನೂನುಬದ್ಧವಾಗಿ 2 ಪತ್ನಿಯರನ್ನ ಪಡೆದಂತಾಗಿದೆ. ಇದೀಗ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆ ಕಾರಣ ಪದೇ ಪದೇ ತಮ್ಮ ಇಬ್ಬರು ಪತ್ನಿಯರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಹಾಕುವ ಮೂಲಕ ಬಹುಪತ್ನಿತ್ವಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಇದರ ಜೊತೆಗೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಹ ಪೋಸ್ಟ್ಗಳನ್ನ ಮಾಡ್ತಾ ಇರೋದಕ್ಕೆ ಅರ್ಮಾನ್ಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ.